ರಾಜ್ಯದಲ್ಲಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣವನ್ನು ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಮಡಿಕೇರಿಯಲ್ಲಿ ಡಿವೈಎಸ್ಪಿ ಕಚೇರಿಯನ್ನು ಮುತ್ತಿಗೆ ಹಾಕಿ ಬೃಹತ್ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು. ಈ ಒಂದು ಪ್ರಕರಣದಲ್ಲಿ ಶಾಸಕರನ್ನ ಅಂದರೆ ಪೊನ್ನಣ್ಣ ಹಾಗೂ ಮಂತರಗೌಡರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅಂತ ನೇರವಾಗಿಯೇ ಆರೋಪ ಮಾಡಲಾಗಿತ್ತು. ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ರಸ್ತೆಗಿಳಿದು ಹೋರಾಟವನ್ನು ಮಾಡಿದ್ರು. ಇನ್ನು ಬೆಂಗಳೂರಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯಿಂದ ಇಲ್ಲಿ ರಾಜಕೀಯ ಆಗ್ತಾ ಇದೆ ಮಾತುಗಳು ಕೂಡ ಕೇಳಿಬಂತು. ಹಾಗಾದ್ರೆ ಇವತ್ತು ಮಡಿಕೇರಿಯಲ್ಲಿ ಏನಾಯಿತು, ಜೊತೆಗೆ ಬಿಜೆಪಿ ಯಾಕೆ ಈ ಒಂದು ಹೋರಾಟವನ್ನು ಇನ್ನಷ್ಟು ಉಗ್ರವಾಗಿ ಮಾಡ್ತಾ ಇದೆ, ಇದರ ಕಂಪ್ಲೀಟ್ ಸ್ಟೋರಿಯನ್ನ ಈ ಒಂದು ವರದಿಯಲ್ಲಿ ನೋಡೋಣ. FIR ದಾಖಲಾಗಿದೆ. ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಬಿಜೆಪಿನವರು ಎಲ್ಲೇ ಸಾವಾದಂದ್ರೆ ಅಲ್ಲಿ ದುಬುಕ್ತಾರೆ ರಾಜಕಾರಣದಲ್ಲಿ. ಇವರಿಗೆ ಹೊಸದಲ್ಲ. FIR ನಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದಾನೆ ಬಿಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆ ತೆಂದಿನ ಮೈನ ಯಾರು? ನಿಮ್ ಚೇಲ ತಾನೆ ಅವನು. ಅವನ ಮುಖಾಂತರ FIR ಹಾಕ್ಸ್ಬೇಕಾದ್ರೆ ನಿಮಗೆ ಗೊತ್ತಿರಲಿಲ್ವಾ? ಬಿಜೆಪಿ ಅವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಇವರ ದಬ್ಬಾಳಿಕೆಗೆ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯಗೆ ತಮ್ಮಿಬ್ಬರು ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಕೇಸ್ ರಾಜಕೀಯ ಸ್ವರೂಪ ಪಡೆದಿದೆ. ಸುಸೈಡ್ ಮಾಡಿಕೊಂಡಿರೋ ವಿನಯ್ ಸೋಮಯ್ಯ ರಾಜಕೀಯ ಪ್ರೇರಿತವಾಗಿ FIR ದಾಖಲಿಸಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ವಿನಯ್ ಕಳುಹಿಸಿದ ವಾಟ್ಸಪ್ನ ಕೊನೆ ಸಂದೇಶದಲ್ಲಿ ಉಲ್ಲೇಖವಾಗಿದೆ. ಶಾಸಕ AS ಪೊನ್ನಣ್ಣರ ಆಪ್ತ ತೆನ್ನೀರ್ ಮಹಿನಾ ವಿರುದ್ಧ ಆರೋಪ ಮಾಡಿದ್ದಾರೆ. ಇವರಿಬ್ಬರ ವಿರುದ್ಧ ದೂರು ದಾಖಲಾದರೂ FIRನಲ್ಲಿ ಪೊನ್ನಣ್ಣ ಹೆಸರು ಇಲ್ಲದಿರುವುದಕ್ಕೆ ಬಿಜೆಪಿ ಇವತ್ತು ಪ್ರತಿಭಟನೆಗಿಳಿದಿತ್ತು. ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಯತ್ನ, ಬಿಜೆಪಿ ಪ್ರತಿಭಟನೆ ಸಮರ. AS ಪೊನ್ನಣ್ಣ ಮಂತರಗೌಡ ವಿರುದ್ಧ FIRಗೆ ಪಟ್ಟು. ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋದ್ರೂ ಸಹ FIR ನಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದಾನೆ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ತೆನ್ನೀರ ಪೊನ್ನಣ್ಣನ ಚೇಲ ಎಂದು ಪ್ರತಾಪ್ ಸಿಂಹ ಕಿಡಿ. ಆ ತೆನ್ನಿನ ಮೈನ ಯಾರು? ಅವನು ನಿಮ್ ಚೇಲ ತಾನೆ ಅವನು. ನಿಮ್ ಕಾಂಗ್ರೆಸ್ನವನಲ್ವಾ ಅವನು? ಅವನ ಮುಖಾಂತರ FIR ಹಾಕ್ಸ್ಬೇಕಾದ್ರೆ ನಿಮಗೆ ಗೊತ್ತಿರಲಿಲ್ವಾ? ಬೆಂಗಳೂರಿನಿಂದ ಮಧ್ಯರಾತ್ರಿಯೇ ವಿನಯ್ ಮೃತದೇಹ ಕೊಡಗಿಗೆ ತರಲಾಗಿತ್ತು. ಕುಶಾಲನಗರದ ತಾಲೂಕು ಆಸ್ಪತ್ರೆಯ ಬಳಿ ವಿನಯ್ನನ್ನ ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ಈ ವೇಳೆ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಪೊನ್ನಣ್ಣ ಮಂತರಗೌಡ ವಿರುದ್ಧ FIR ದಾಖಲಾಗಬೇಕು ಅಂತ ಆಗ್ರಹ ಮಾಡಿದ್ರು. ನೇರ ಸರ್ಕಾರನೇ ಹೊಣೆ ಸರ್. ಬೈ ಫೋರ್ಸ್ ಅವರಿಗೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಸರ್. ಮಂತರಗೌಡ ಮತ್ತೆ ಪೊನ್ನಣ್ಣ ಮತ್ತೆ ಇನ್ನೊಬ್ರು 3 ವ್ಯಕ್ತಿಗಳನ್ನ ಅವ್ರಿಗೆ FIR ಬುಕ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. FIR ದಾಖಲಿಗೆ ಬಿಜೆಪಿ ಗಡುವು ಕೊಟ್ಟಿತ್ತು. ಗಡುವು ಮುಗಿದ್ರೂ ಕೇಸ್ ದಾಖಲಾಗಿರಲಿಲ್ಲ. ಹೀಗಾಗಿ ಕುಶಾಲನಗರದ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಯತ್ನಿಸಿದ್ರು. ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಶಾಸಕರಿಬ್ಬರ ದಬ್ಬಾಳಿಕೆಯಿಂದಲೇ ವಿನಯ್ ಆತ್ಮಹತ್ಯೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದರು. ಪೊನ್ನಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರು. ಮತ್ತೊಂದು ಕಡೆ ಮಂತರಗೌಡ ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು. ಇಬ್ರು ಕೂಡ ಆಡಳಿತ ಪಕ್ಷದವರೇ. ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇವರ ದಬ್ಬಾಳಿಕೆಗೆ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಶಾಸಕರಿಬ್ಬರನ್ನ ರಕ್ಷಣೆ ಮಾಡಲಾಗ್ತಿದೆಯಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ರು. FIR ಹಾಕೋ ಕೆಲಸನ DCP ದೇವರಾಜ್ ಮಾಡಕ್ ಬಿಟ್ಟಿಲ್ಲ. ಯಾಕಂದ್ರೆ ಸರ್ಕಾರದ ಒತ್ತಡ ಇದೆ. ಇವತ್ತು ಸಿದ್ದರಾಮಯ್ಯ ಬಾಯಿಂದಲೇ ಬಂತು ಬಿಜೆಪಿ ಹೇಳಿದಂಗೆ ನಾವು FIR ಮಾಡೋಕ್ಕಾಗಲ್ಲ ಅಂತ. ದೂರಿನಲ್ಲೇ ಹೆಸರನ್ನ 4 ಜನದ ಹೆಸರಿದ್ರು ಕೂಡ FIR ಮಾಡಿಲ್ಲ ಅಂದ್ರೆ ಏನರ್ಥ? ಸಿದ್ದರಾಮಯ್ಯಗೆ ತಮ್ಮಿಬ್ಬರು ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಪೊಲೀಸ್ ಇಲಾಖೆ ಮೇಲೂ ಕೂಡ ಒತ್ತಡವನ್ನು ಹೇರಿದ್ದಾರೆ. TV9 ಜೊತೆ ಕಾಂಗ್ರೆಸ್ ಶಾಸಕ ಮಂತರಗೌಡ ಮಾತನಾಡಿ, ನಾನು ಪಾರದರ್ಶಕನಾಗಿದ್ದೀನಿ, ತನಿಖೆಯಿಂದ ಹೊರಬರಲಿ ಅಂದ್ರು. ನನ್ನ ಇದರಲ್ಲಿ ಐ ಆಮ್ ಕ್ಲಿಯರ್ ವಾಟ್ ಟ್ರಾನ್ಸ್ಪೈರ್ಡ್ ಇನ್ ನವೆಂಬರ್. ಅದಕ್ಕೂ ಇಲ್ಲಿಗಂಟ ನಾವು ಆ ಟೈಮ್ ಲೈನೇ ನಮಗೆ ಸಿಕ್ಕಿಲ್ಲ. ಆ ವಿಚಾರದಲ್ಲಿ ಕಾನೂನಿನಲ್ಲಿ ಯಾವ ರೀತಿಲಾದ್ರೂ ಸತ್ಯ ಬರಲೇಬೇಕು ಅಂತ ನಂದು ಆಸೆ ಇದೆ.
ಹಾಗಾದ್ರೆ ವಿನಯ್ ಆತ್ಮಹತ್ಯೆಯನ್ನ ಇಷ್ಟೊಂದು ಪ್ರಬಲವಾಗಿ ಬಿಜೆಪಿ ಕೈಗೆತ್ತಿಕೊಳ್ಳೋಕೆ ಕಾರಣ ಆದ್ರೂ ಏನು? ಈ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಮಡಿಕೇರಿ, ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರಬಲ ಪಕ್ಷವೇ ಆಗಿತ್ತು. ಕಳೆದ 4 ಅವಧಿಯಿಂದ ಬಿಜೆಪಿ ಸತತವಾಗಿ ಗೆದ್ದು ಬೀಗಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭದ್ರಕೋಟೆ ಛಿದ್ರವಾಗಿತ್ತು. 2 ಕ್ಷೇತ್ರಗಳನ್ನ ಕಳೆದುಕೊಂಡಿರೋದ್ರಿಂದ ಕಾರ್ಯಕರ್ತರು ಡಲ್ ಆಗಿದ್ರು. ಮೊದಲ ಬಾರಿ ಶಾಸಕರಾಗಿ ಪೊನ್ನಣ್ಣ ಆಯ್ಕೆಯಾಗಿ ಹೆಚ್ಚು ಜನಪ್ರಿಯತೆಗೊಳಿಸಿದ್ದಾರೆ. ಇದೇ ವಿಚಾರ ಅಲ್ಲಿನ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹೀಗಾಗಿ ಇದೀಗ ವಿನಯ್ ಪ್ರಕರಣವನ್ನ ಮುಂದಿಟ್ಕೊಂಡು ಡ್ಯಾಮೇಜ್ ಮಾಡೋದು ಬಿಜೆಪಿ ಪ್ಲಾನ್ ಆಗಿದೆ. ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡಗೆ ಡ್ಯಾಮೇಜ್ ಮಾಡುವಲ್ಲಿ ಬಿಜೆಪಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಕೇಸ್ಗಳನ್ನೇ ಪೊನ್ನಣ್ಣ ಲಾಭ ಮಾಡಿಕೊಂಡಿದ್ರು. ಇದೀಗ ವಿನಯ್ ಕೇಸನ್ನೇ ಅಸ್ತ್ರ ಮಾಡಿಕೊಳ್ಳೋದು ಬಿಜೆಪಿ ಪ್ಲಾನ್ ಆಗಿದೆ. ಇನ್ನು ಇವತ್ತಿನ ಪ್ರತಿಭಟನೆಯನ್ನ ಗಮನಿಸಿದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿಲ್ಲ ಎನ್ನಲಾಗ್ತಿದೆ. ಈ ಹಿಂದೆ ಟಿಪ್ಪು ಸುಲ್ತಾನ್ ಜಯಂತಿ ವೇಳೆ ಕುಟ್ಟಪ್ಪ ಕೊಲೆಯಾದಾಗ ಜಾತಿ ಭೇದ ಮರೆತು ಬಹುಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಆದರೆ ಇಂದಿನ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಖ್ಯೆ 300 ದಾಟಿರಲಿಲ್ಲ. ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು FIR ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳ್ದದಕ್ಕೆಲ್ಲ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಬಿಜೆಪಿ ಕಾರ್ಯಕರ್ತ ಸುಸೈಡ್ ಬಗ್ಗೆ ಬೆಂಗಳೂರಿನ ಹೆಣ್ಣೂರು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡ ವಿರುದ್ಧ ದೂರು ದಾಖಲಾದರೂ FIR ದಾಖಲಾಗಿಲ್ಲ. ಹೀಗಾಗಿ ಪ್ರತಿಭಟನೆ ಮೂಲಕ ಬಿಜೆಪಿ ನಾಯಕರು FIR ದಾಖಲಿಸಬೇಕು ಅಂತ ಪಟ್ಟು ಹಿಡಿದರು. ಬ್ಯೂರೋ ರಿಪೋರ್ಟ್, TV9.